ಕೇವಲ ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ, ಪಿಜಿಗಳಿಗಷ್ಟೇ ಈ ಒಂದು ಸಮಸ್ಯೆ ಸೀಮಿತವಾಗಿಲ್ಲ. ಮೀನುಗಾರಿಕೆಗೂ ಕೂಡ ಈ ವಾಣಿಜ್ಯ ಸಿಲಿಂಡರ್ ಕೊರತೆ ಬಿಸಿ ತಟ್ಟಿದೆ. ಸಿಲಿಂಡರ್ ಸಿಗದೇ ಇದ್ರೆ ಮೀನುಗಾರಿಕೆ ಬಂದಾಗುವಂತಹ ಆತಂಕ ಇದೆ. ಸೊ ನಿಮಗೆ ಒಂದು ತಲೆಯಲ್ಲಿ ಡೌಟ್ ಬರ್ಬೋದು, ಮೀನುಗಾರಿಕೆಗೂ ಸಿಲಿಂಡರ್ಗೂ ಏನು ಸಂಬಂಧ ಇದೆ, ಅದರಿಂದ ಏನು ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ಆಳ ಸಮುದ್ರದಲ್ಲಿ ಹೋಗುವಂತಹ ಬೋಟ್ಗಳಿದ್ದಾವಲ್ಲ, ಸೊ ಆ ಬೋಟ್ಗಳಿಗೆ ಗ್ಯಾಸ್ ಬೇಕೇ ಬೇಕು. ಪರ್ಸಿಯನ್ ಹಾಗೂ ಟ್ರಾಲ್ ಬೋಟ್ಗಳಿಗೆ ಗ್ಯಾಸ್ ಅತ್ಯವಶ್ಯಕ. ಕಾರಣ ಏನು? ಈ ರೀತಿಯಾದಂಥ ಅಂದರೆ ದೋಣಿಗಿಂತ ದೊಡ್ಡದು, ಹಡಗಿಗಿಂತ ಚಿಕ್ಕದು ಪರ್ಸಿಯನ್ ಹಾಗೂ ಈ ಟ್ರಾಲ್ ಬೋಟ್ಗಳು. ಸೊ ಈ ಒಂದು ಬೋಟನ್ನು ಬಳಸಿ ಆಳ ಸಮುದ್ರ ಮೀನುಗಾರಿಕೆಗೆ ಹೋದಂತಹ ಸಂದರ್ಭದಲ್ಲಿ ಯಾರ್ಯಾರು ಮೀನುಗಾರರು ಇರ್ತಾರೋ ಅವ್ರು ಹೋದರೆ 2 ದಿನ 3 ದಿನ ವಾಪಸ್ ಬರೋದಿಲ್ಲ. ಹೀಗಾಗಿ ಅವ್ರಿಗೆ ಊಟ, ಉಪಚಾರ ಎಲ್ಲವನ್ನು ಕೂಡ ಅವರು ಬೋಟ್ನಲ್ಲೇ ತಯಾರು ಮಾಡಿಕೊಳ್ಬೇಕು. ಸೊ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಲಭ್ಯ ಇಲ್ಲದೇ ಇರೋದ್ರಿಂದ ಈಗ ಮೀನುಗಾರಿಕೆಗೂ ಕೂಡ ಹೊಡೆತ ಬೀಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಈ ಒಂದು ಪರಿಸ್ಥಿತಿಯ ಕುರಿತಾಗಿ ನಮ್ಮ ಪ್ರತಿನಿಧಿ ಕಿರಣ್ ಸಿರ್ಸಿಕರ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಅವರು. LPG ಸಿಲಿಂಡರ್ ಅಭಾವ ಮೀನುಗಾರಿಕಾ ವಲಯವನ್ನು ಕೂಡ ಕಾಣತೊಡಗಿದೆ. ಯಾಕಂದ್ರೆ ಮೀನುಗಾರಿಕೆ ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳುವ ಬೋಟ್ಗಳಿಗೆ ಸಿಲಿಂಡರ್ಗಳು ಬೇಕು. ಯಾಕಂದ್ರೆ ಅಲ್ಲಿ 15ರಿಂದ 20 ಜನ ಮೀನುಗಾರರು ಆಳ ಸಮುದ್ರ ಮೀನುಗಾರಿಕೆಗೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ 20 ದಿನ ಅವರು ಸಮುದ್ರದಲ್ಲ ಮಧ್ಯದಲ್ಲೇ ಇರಬೇಕು. ಅಲ್ಲಿ ಊಟ ತಿಂಡಿ ರೆಡಿ ಮಾಡುವುದು ಇದೇ ಒಂದು LPG ಸಿಲಿಂಡರ್ ಅನ್ನೇ ಬಳಸಿ ಅವರು ಈ ಒಂದು ಊಟ ತಿಂಡಿಯನ್ನ ಮಾಡುವುದು. ಆದ್ರೆ ಈಗ ಈ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಒಂದು ಆತಂಕ ಅವರನ್ನ ಕಾಡತೊಡಗಿದೆ. ನಾನೀಗ ಮಂಗಳೂರು ಮೀನುಗಾರಿಕಾ ಬಂದರಲ್ಲಿದ್ದೀನಿ. ಈಗಾಗಲೇ ಆಳ ಸಮುದ್ರದಿಂದ ಬಂದಂತಹ ಬೋಟ್ ಇದು. ಈ ಬೋಟಲ್ಲಿ, ಪರ್ಷಿಯನ್ ಬೋಟಲ್ಲಿ ಮೀನುಗಾರರು ಬಂದು ಈ ಮೀನುಗಾರಿಕಾ ಬಂದರಿಗೆ ಬಂದು ಮೀನನ್ನ ಅನ್ಲೋಡ್ ಮಾಡ್ತಾ ಇದ್ದಾರೆ. ಆಳ ಸಮುದ್ರದಲ್ಲಿ ಹಿಡಿದಂತ ಮೀನನ್ನ ಈಗ ಅನ್ಲೋಡ್ ಮಾಡ್ತಾ ಇರೋದಂತ ನೀವು ನೋಡಬಹುದು. ನೂರಾರು ನಾಟಿಕಲ್ ಮೈಲ್ ಆ ಕಡೆ ಹೋಗಿ ಈ ಮೀನುಗಳನ್ನ ಹಿಡ್ಕೊಂಡು ತರ್ತಾರೆ. ಅದರ ನಂತರ ಇಲ್ಲಿ ಅನ್ಲೋಡ್ ಮಾಡ್ತಾರೆ. ಈ ಮೀನುಗಾರಿಕೆಗೆ ತೆರಳಲಿಕ್ಕೆ ಇದೇ ಬಂದರಿನಿಂದ ಇವರು ಸರಿಸುಮಾರು ಒಂದು 40 ಜನ ಈ ಬೋಟ್ ಅಂದ್ರೆ ಪರ್ಸಿನ್ ಬೋಟ್ ಅಲ್ಲಿ ಸರಿಸುಮಾರು 40 ಜನ ಮೀನುಗಾರರು ಆಳ ಸಮುದ್ರಕ್ಕೆ ತೆರಳುತ್ತಾರೆ. 15ರಿಂದ 20 ದಿನ ಮೀನುಗಾರಿಕೆ ನಡೆಸ್ತಾರೆ. ಅದರ ನಂತರ ಮಂಗಳೂರು ಬಂದರಿಗೆ ಬಂದು ಇಲ್ಲಿ ಅನ್ಲೋಡ್ ಮಾಡೋದು. ಈ ಒಂದು ಪ್ರೋಸೆಸ್ ಅಂದ್ರೆ ಈ ಒಂದು ಕಾರ್ಯಕ್ಕೆ ಅವರು ಪ್ರತಿ ಅಂದ್ರೆ ಸಮುದ್ರಕ್ಕೆ ತೆರಳಬೇಕಾದ್ರೆ 3ರಿಂದ 4 ಸಿಲಿಂಡರ್ಗಳನ್ನ ತಗೊಂಡು ಹೋಗ್ತಾರೆ. ನೋಡಿ, ನೀವು ಇಲ್ಲಿ ನೋಡಬಹುದು, ಇದು ಕಮರ್ಷಿಯಲ್ ಸಿಲಿಂಡರ್. ಇಲ್ಲಿ ಅವರು ಇಲ್ಲಿಂದ ಹೋಗ್ಬೇಕಾದ್ರೆ ಕಮರ್ಷಿಯಲ್ ಸಿಲಿಂಡರ್ ಅನ್ನ ತಗೊಂಡು ಹೋಗ್ತಾರೆ. ಈ ಕಮರ್ಷಿಯಲ್ ಸಿಲಿಂಡರ್ ಅನ್ನೇ ಉಪಯೋಗಿಸಿ ಅವರು ಊಟ ತಿಂಡಿ ರೆಡಿ ಮಾಡೋದು. ಇದೇ ಬೋಟ್ ಅಲ್ಲಿ ಆಳ ಸಮುದ್ರದ ನಡುವಲ್ಲಿ ಊಟ ತಿಂಡಿಯನ್ನ ರೆಡಿ ಮಾಡಬೇಕು. ಇದೇ ಒಂದು ಸಿಲಿಂಡರ್ ಅನ್ನ ಬಳಸಿ ಅವರು ರೆಡಿ ಮಾಡ್ತಾರೆ. ಆದ್ರೆ ಈಗ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವ ಒಂದು ಆತಂಕ ಅವರನ್ನ ಕಾಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಈ ಬೋಟ್ ನ ಕ್ಯಾಪ್ಟನ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಈಗ ನೀವು ಎಷ್ಟು ದಿನಕ್ಕೋಸ್ಕರ ಅಲ್ಲಿ ಹೋಗ್ತೀರಿ? 10-15 ದಿವಸಕ್ಕೋಸ್ಕರ ಬೋಟ್ ತಗೊಂಡು ಹೋಗ್ತಾರೆ. ಈ ಸಿಲಿಂಡರ್ ಸಿಗದೇ ಇದ್ರೆ ಯಾವ ರೀತಿ ಪರಿಸ್ಥಿತಿ? ಸರ್, ಸಿಲಿಂಡರ್ ಸಿಕ್ಕದಿದ್ರೆ ನಮ್ಮ ಪರಿಸ್ಥಿತಿ ಕಷ್ಟನೇ. ಯಾಕಂದ್ರೆ ನಾವು ನೋಡಿ 40-44 ಮಂದಿ ಇರ್ತೇವೆ. ನಾವು ಹೋಗ್ಬೇಕಾದ್ರೆ 4 ಸಿಲಿಂಡರ್ ತಗೊಂಡು ಹೋಗುದು. 6 ದಿನ 8 ದಿನ ಆಯ್ತು. ಅದಾದ ನಂತರ ಸಿಲಿಂಡರ್ ಇದ್ರೆ ನಾವು ದಿನಕ್ಕೆ 3 ಊಟ. ಅದೊಡಿ ಒಂದು ಹೊತ್ತಿಗೆ ಇಷ್ಟಿಷ್ಟು ಅನ್ನ ಬೇಯಿಸ್ಬೇಕು. ನಾವು ದಿನಕ್ಕೆ 3 ಊಟ ಮಾಡ್ಲೇಬೇಕು. ಯಾಕಂದ್ರೆ ಆಮೇಲೆ ಬೆಳಗಿನ ನಷ್ಟ ಇಲ್ಲ. ಗಂಜಿ ಮತ್ತೆ ಇದು ಮೀನು ಫ್ರೈ ಇದೆಯಾ ಎಲ್ಲ ಮಧ್ಯಾಹ್ನ ಮತ್ತೆ ಸಂಜೆ 3 ಊಟ ಇಲ್ಲ. ಇದಿರದಿಲ್ ಬಿಟ್ರೆ ನಮ್ಮ ಪರಿಸ್ಥಿತಿ ಗಂಭೀರ. ದಂದಿನೂ ಮಾಡ್ಲಿಕ್ಕೆ ಆಗೋದಿಲ್ಲ. 6 ದಿನಕ್ಕೆ ಬರ್ಲೇಬೇಕು ಸರ್. ದೂರ ಎಲ್ಲ ಉಳಿದು ಬಿಟ್ರೆ 6 ದಿನ ನಾವು ಟ್ರಿಪ್ ಮಾಡ್ಲಿಕ್ಕೆ ಆಗುದು. ಯಾಕಂದ್ರೆ ಮತ್ತೆ 1 ದಿನ 2 ದಿನ ಮತ್ತೆ ಕಾದ್ರೆ ಸಿಲಿಂಡರ್ ಖಾಲಿ. ದೂರ ಇರ್ತೇವೆ. ಬರ್ಲಿಕ್ಕೆ 1 ದಿನ ಬೇಕಾಗ್ತದೆ, ಹೋಗ್ಲಿಕ್ಕೂ 1 ದಿನ ಬೇಕಾಗ್ತದೆ. ಸಿಲಿಂಡರ್ ಇರ್ದಿದ್ರೆ ನಮ್ಮ ಪರಿಸ್ಥಿತಿ ಭಾರಿ ಗಂಭೀರ ಇದೆ ಸರ್. ಏನು ಇರ್ದಿದ್ರು ಆಗ್ಬೋದು. ಸಿಲಿಂಡರ್ ಇರ್ದಿದ್ರೆ ಊಟನೇ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಮಾಡೋದಾದ್ರೂ ಏನು ಸರ್ ಹೇಳಿಲ್ಲ. ಇದರಲ್ಲಿ ಈ ಬೋಟ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ನಮ್ಮ ಬೋಟ್ ಮೇಲೆ 44 ಮಂದಿ ಫಸ್ಟ್ ಇದ್ದೀರಾ. ಇವಾಗ 4 ಮಂದಿ ಅಬ್ಸೆಂಟ್ ಮನೆ ಹೋಗಿದ್ದಾರೆ. 40 ಮಂದಿ ಇದ್ದೇವೆ ನಾವು. ಹೇಳಿಲ್ಲ, 40 ಜನರಿಗೂ ಇದರಲ್ಲೇ ಊಟ ರೆಡಿ ಮಾಡ್ತೀರಿ? ಹೌದೌದು, 40 ಮಂದಿಗೂ ಇದರಲ್ಲಿ ದಿನಕ್ಕೆ 3 ಹೊತ್ತು ಊಟನೇ. ಹೇಳಿಲ್ಲ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಹೇಳಿಲ್ಲ, ಒಂದು ಹೊತ್ತಿನ ಊಟನೇ ಒಂದು ಮದುವೆಗೆ ಸಾಕಬೇಕು. 40 ಮಂದಿ ಇರ್ತಾರೆ ಸರ್. ಅಷ್ಟು ಮಂದಿ ಗ್ಯಾಸ್ ಇಟ್ಬೇಕು. 2 ದಿನ ಬರ್ತದೆ ನಮಗೆ ಗ್ಯಾಸ್. ಅದು ಅಷ್ಟು ಗಟ್ಟೆ ಮಾಡಿದ್ರೆ ನಾವು ಪಾಪ ಅವರಿಗೆ ಎಕ್ಸ್ಟ್ರಾ ಫ್ರೈ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಏನೇನೋ ಮಾಡ್ಲಿಕ್ಕೆ ಕೊಡುದಿಲ್ಲ. ಭಂಡಾರಿ ಏನ್ ಮಾಡ್ತಾನೆ ಅದನ್ನೇ ನಾವೆಲ್ಲರೂ ಊಟ ಮಾಡೋದು. ಅದನ್ನ ಬಿಟ್ಟು ಒಬ್ಬೊಬ್ರು ಇಲ್ಲ ಕೆಲವು ಊಟ ಮನೆ ಏನ್ ಮಾಡ್ಬಿಡ್ತಾರೆ. ಒಬ್ಬೊಬ್ರು ಬರ್ತಾರೆ, ಅವ್ರು ಫ್ರೈ ಮಾಡ್ಕೊಂಡ್ತಾರೆ, ಇನ್ನೊಬ್ರು ಬರ್ತಾರೆ ಫ್ರೈ ಮಾಡ್ಕೊಂತಾರೆ. ನಮ್ಮ ಊಟ ಮೇಲೆ ಹಾಕ್ಸಿಲ್ಲ. ಹಾಗೆ ಮಾಡಕ್ ಹೋದ್ರೆ ಗ್ಯಾಸ್ ಸಿಲಿಂಡರ್ ಪೂರೈಸೋದೇ ಇಲ್ಲ. ನಾವು ಅಟ್ಟುಕಟ್ಟೆ ಮಾಡ್ಕೊಂಡು ಬಂದ್ರೆ ನಮ್ಗೆ 2 ದಿನ, 3ನೇ ದಿನಕ್ಕೆ ಗ್ಯಾಸ್ ಖಾಲಿ.
ಹೇಳಿಲ್ಲ. ಅದಕ್ಕೆ ನಾವು 4 ಸಿಲಿಂಡರ್ ತಗ ಹೋಗ್ತೇವೆ. 6 ದಿನ ಮಾಡ್ತೇವೆ. ಒಂದಿನ ಹೋಗ್ಲಿಕ್ಕೆ, ಒಂದಿನ ಬರ್ಲಿಕ್ಕೆ, 6 ದಿನ ಫಿಶಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಟ್ರಾಲ್ ಬೋಟ್ ಅವರು 10, 15, 20 ದಿವಸ ಇರ್ತಾರೆ ಇದರಲ್ಲಿ ಆಳ ಸಮುದ್ರದಲ್ಲಿ. ಅವ್ರಿಗೆ ಎಷ್ಟು ಬೇಕಾಗ್ತದೆ? ಅವ್ರಿಗೆ ಇನ್ನೂ ಜಾಸ್ತಿ ಬೇಕಾ ಬಸ್ ಅವರು ತಿಳಿಲ್ಲ. ಯಾಕಂದ್ರೆ ಅವ್ರದ 15 ದಿವಸ ಅಂತ ಇಲ್ಲ, 9 ದಿವಸ ಅಂತ ಇಲ್ಲ, 10 ದಿವಸ ಅವ್ರದ ಲಿಮಿಟೇ ಇಲ್ಲ. ಮೀನ್ ಸಿಕ್ಕದ ಅವಾಗ ದೂರದ ಹೋಗ್ತಾರೆ. ನಾವಾದ್ರೂ ಇಲ್ಲಿ ಹತ್ರ ಒಂದು 2 ನಾಟ್ಯ ಮೈಲು 3 ನಾಟ್ಯ ಮೈಲು ಡಿಗ್ರಿ 3 ಡಿಗ್ರಿ 4 ಡಿಗ್ರಿ ಹೋಗ್ತೇವೆ. ಅವರು 5-6 ಡಿಗ್ರಿ, ಇಲ್ಲಿಂದ 9 ಡಿಗ್ರಿ ಹೋಗ್ತಾರೆ. ಅವರು ಗುಜರಾತ್ ವರೆಗೆ ಹೋಗ್ತಾರೆ. ಅವರಿಗೆಲ್ಲ ಸಿಲಿಂಡರ್ ಜಾಸ್ತಿ ಬೇಕಾಗಬಹುದು. ಅದು ಮತ್ತೆ ನಮ್ದು ಇದು ಮನೆಯಲ್ಲಿ ಬಳಸೋದಲ್ಲ ಸರ್, ದೊಡ್ಡ ಸಿಲಿಂಡರ್ ಇದು. ಮನೇಲಿ ಬಳಸೋದು ವೇಳೆ ಸಿಲಿಂಡರ್ ಸಿಗ್ಲೇ ಇಲ್ಲ ಅಂದ್ರೆ ಮುಂದೆ ಮೀನುಗಾರಿಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಮೀನುಗಾರಿಕೆಗೆಲ್ಲ ನಮ್ಮ ಬದುಕುವುದೇ ಕಷ್ಟ. ಸಿಲಿಂಡರ್ ಸಿಕ್ಲಿಲ್ಲ ಅಂದ್ಬಿಟ್ರೆ ಬದುಕುದೇ ಕಷ್ಟ. ಊಟ ಮಾಡೋದು ಹೇಗಿರಿ ಸರ್? ಬಾಕಿ ಏನಾದ್ರೆ ನೋಡು, ಕಟ್ಟಿಗೆ ಗಿಟ್ಟಿಗೆ ಏನಾದ್ರು ಉಂಟಪ್ಪ, ಜಂಗಲ್ ಉಂಟು, ಅವರು ಏನೋ ಕಟ್ಟಿಗೆ ಇಟ್ಟಿಗೆ ತನಕ ಮಾಡ್ಬೋದು. ನಮ್ಗೆ ಇದೇ ಆಗ್ಬೇಕು. ನಾವ್ ಇಲ್ಲೆಲ್ಲ ಒಲೆ ಹೊಟ್ಲಿಕ್ಕೆ ಆಗುದಿಲ್ಲ. ಬೋಟ್ ಮೇಲೆ ಕೂತದಲ್ಲ ಎಲ್ಲ ಪೆಟ್ರೋಲ್ ಡೀಸೆಲ್, ಇಲ್ಲಿರುವುದೆಲ್ಲ ಬಲೆ, ಇದಕ್ಕೆಲ್ಲ ಒಂದು ಚೂರಿ ಬೆಂಕಿ ತಾದ್ರು ಮತ್ತೆ ಎಲ್ಲ ಭಸ್ಮ ಹಾಗೆಲ್ಲ ಇರ್ಬೇಕಾದ್ರೆ ನಮ್ಗೆ ಗ್ಯಾಸ್ ಬಿಟ್ರೆ ಬೇರೆ ಯಾವ್ದು ಐಡಿಯಾನೇ ಇಲ್ಲ. ಏನಿದ್ರು ಕಟ್ಟಿಗೆಲಿ ಏನ್ ಮಾಡುವಂತದ್ದಾಗಿದ್ರೆ ಏನೋ ಮಾಡ್ಬಿಡ್ಬೋದು. ಕಟ್ಟಿಗೆ ಹಾಕಿ ಏನೋ ಮಾಡಿ ಏನೋ ಮಾಡ್ಬೋದು. ಇದಾಗ ಆಗುದಲ್ಲ, ಹೋಟೆಲ್ ಆಗುದಿಲ್ಲ. ಯಾಕೆ ಗ್ಯಾಸ್ ಸಿಲಿಂಡರ್ ಮುಖ್ಯ. ಗ್ಯಾಸ್ ಇರದಿದ್ರೆ ಎಲ್ಲರ ಪರಿಸ್ಥಿತಿನೂ ಗಂಭೀರನೇ. ಇಲ್ಲ ಊಟಕ್ಕೆ ಆಗುದಿಲ್ಲ, ಎಂತ ಇಲ್ಲ ಅಂತ ಪರಿಸ್ಥಿತಿ ಉಂಟು. ಗ್ಯಾಸ್ ಇರದಿದ್ ಬಿಟ್ರೆ ನಾವು ಬದುಕುದೇ ಕಷ್ಟ ಅದ. ಮತ್ತೆ ಮೇಲಾಗದೆ ಹೇಳುವಂತದ್ದೇ ಇಲ್ಲ. ನೋಡಿ, ನೀವು ವಿಚಾರ ಮಾಡಿಸೋಣ ನೋಡಿ ಬೇಕಾದ್ರೆ ಸರ್. ಧನ್ಯವಾದ. ಇದು ಈ ಬೋಟ್ ನ ಸಿಬ್ಬಂದಿ ಮತ್ತೆ ಕ್ಯಾಪ್ಟನ್ ಅವರ ಮಾತು. ಒಂದು ಹೋಗ್ಬೇಕಾದ್ರೆ ಇನ್ನೂ 2-3 ಸಿಲಿಂಡರ್ ಕೊಂಡು ಹೋಗ್ತೇವೆ, ಆದ್ರೆ ಅದು 2 ದಿನಕ್ಕೋಸ್ಕರ ಮಾತ್ರ ಬರುತ್ತೆ, ಮತ್ತೆ ವಾಪಸ್ ಬರಬೇಕು. ಒಂದು ವೇಳೆ ಸಿಲಿಂಡರ್ ಇಲ್ಲ ಅಂತ ಆದ್ರೆ ನಮ್ಮ ಜೀವನವೇ ಮುಗ್ದ ಹಾಗೆ, ಮೀನುಗಾರಿಕೆ ಮುಗ್ದ ಹಾಗೆ ಅನ್ನೋ ಒಂದು ಆತಂಕನ ಅವರು ವ್ಯಕ್ತಪಡಿಸಿದ್ದಾರೆ. ಸ್ವಸ್ಟ್ ಮಂಗಳೂರು.